ಎಲ್ರಿಗೂ ನಮಸ್ಕಾರ. ಎ ಟು ಝೆಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಎಲ್ರಿಗೂ ಸ್ವಾಗತ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸ್ನೇಹಿತರು ಹೇಗಿರುತ್ತಾರೋ, ಹಾಗೆ ಶತ್ರುಗಳು ಇರುವುದು ಕೂಡ ಸಾಮಾನ್ಯ. ಹಾಗಾಗಿ ನಿಮ್ಮ ರಾಶಿಯ ಪ್ರಕಾರ ನಿಮ್ಮ ಶತ್ರುಗಳು ಯಾರು? ಯಾವ ರಾಶಿಯವರಿಂದ ನೀವು ದೂರವಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದ್ರೂ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವನದ ಪ್ರತಿಯೊಂದು ಹಂತದಲ್ಲೂ ಸ್ನೇಹಿತರಿಗೆ ಜೊತೆಯಾಗುತ್ತಾರೋ, ನಮ್ಮನ್ನು ಹೇಗೆ ಬೆಂಬಲಿಸುತ್ತಾರೋ ಹಾಗೆ ನಮ್ಮ ಏಳಿಗೆಯನ್ನು ಸಹಿಸಲಾಗದ ಶತ್ರುಗಳು ಇರುತ್ತಾರೆ. ಈ ಶತ್ರುಗಳು ನಮ್ಮನ್ನು ಸೋಲಿಸಲೆಂದೇ ಸಾಕಷ್ಟು ತೊಂದರೆಗಳನ್ನು ಸೃಷ್ಟಿಸುತ್ತಾರೆ. ಆದ್ದರಿಂದ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ಶತ್ರುಗಳು ಯಾರು, ಅವರ ರಾಶಿ ಯಾವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇ ರಾಶಿ ಮೇಷರಾಶಿ. ಕುಂಭ ಮತ್ತು ಕನ್ಯಾ ರಾಶಿಯನ್ನು ಮೇಷರಾಶಿಯವರು ತಮ್ಮ ಶತ್ರುವೆಂದು ಪರಿಗಣಿಸುತ್ತಾರೆ. ಏಕೆಂದರೆ ಕುಂಭ ರಾಶಿಯವರು ಮೇಷರಾಶಿಯವರನ್ನು ನೋಯಿಸಲು ಎಂದಿಗೂ ವಿಫಲರಾಗುವುದಿಲ್ಲ ಮತ್ತು ಕನ್ಯಾ ರಾಶಿಯವರು ಇವರು ನಿರ್ವಹಿಸಬಹುದಾದಕ್ಕಿಂತ ಉತ್ತಮ ಸಮತೋಲನವನ್ನು ಹೊಂದಿರುವ ಜೀವನವನ್ನು ನಡೆಸುತ್ತಾರೆ. ಇದರ ಪರಿಣಾಮವಾಗಿ ಮೇಷರಾಶಿಯವರು ಅಸೂಯೆಯಿಂದ ಕನ್ಯಾ ರಾಶಿಯವರನ್ನು ದ್ವೇಷಿಸುತ್ತಾರೆ. ಎರಡನೇ ರಾಶಿ ವೃಷಭ ರಾಶಿ. ಮೇಷ, ಮಿಥುನ ಮತ್ತು ವೃಶ್ಚಿಕ ರಾಶಿಗಳು ವೃಷಭ ರಾಶಿಯ ಶತ್ರುಗಳು ಎಂದು ಪರಿಗಣಿಸಬಹುದಾದ ಕೆಲವು ರಾಶಿ ಚಿಹ್ನೆಗಳಾಗಿವೆ. ಇದಕ್ಕೆ ಕಾರಣ ಇವರ ಕುತಂತ್ರ ಸ್ವಭಾವ. ವೃಷಭ ರಾಶಿಯವರು ಈ ಮೂರೂ ರಾಶಿಯವರನ್ನು ರಹಸ್ಯವನ್ನು ಹೊಂದಿರುವ ಮತ್ತು ದ್ವಂದ್ವ ಸ್ವಭಾವದ ವ್ಯಕ್ತಿಗಳು ಎಂದು ಭಾವಿಸುತ್ತಾರೆ. ಮೂರನೇದಾಗಿ ಮಿಥುನ ರಾಶಿ. ಧನುರಾಶಿಯನ್ನು ಮಿಥುನ ರಾಶಿಯವರಿಗೆ ಶತ್ರುವೆಂದು ಪರಿಗಣಿಸಲಾಗುತ್ತದೆ. ಧನುರಾಶಿಯವರು ಮಿಥುನ ರಾಶಿಯವರ ಪ್ರತಿ ನಡವಳಿಕೆಯನ್ನು ತಪ್ಪು ಎಂದು ನಿರಂತರವಾಗಿ ಸಾಬೀತುಪಡಿಸುವ ಪ್ರವೃತ್ತಿಯನ್ನು ಹೊಂದಿರುವುದರಿಂದ ಮತ್ತು ಮಿಥುನ ರಾಶಿಯವರು ಭಾವನಾತ್ಮಕ ಮೂರ್ಖರು ಎಂದು ಭಾವಿಸುವ ಇವರ ಸ್ವಭಾವದಿಂದಾಗಿ ಧನುರಾಶಿಯವರನ್ನು ಶತ್ರುಗಳು ಎಂದು ಹೇಳಲಾಗುತ್ತದೆ. ಇನ್ನು ನಾಲ್ಕನೆಯದಾಗಿ ಕಟಕ ರಾಶಿ. ಸಿಂಹ ಮತ್ತು ವೃಶ್ಚಿಕ ರಾಶಿಗಳು ಕರ್ಕಾಟಕ ರಾಶಿಯ ಶತ್ರುಗಳೆಂದು ಪರಿಗಣಿಸಲಾದ ಎರಡು ರಾಶಿ ಚಿಹ್ನೆಗಳಾಗಿವೆ. ಕರ್ಕಾಟಕ ರಾಶಿಯವರು ತಮ್ಮ ಪ್ರಕಾರ ಸಿಂಹ ರಾಶಿಯವರು ತಮ್ಮ ವಿರುದ್ಧ ಹೋರಾಡುವುದನ್ನು ಮತ್ತು ವಿರೋಧಿಸುವುದನ್ನು ಮುಂದುವರಿಸುತ್ತಾರೆ ಎಂದು ಭಾವಿಸುತ್ತಾರೆ. ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳೊಂದಿಗೆ ಆಟವಾಡುತ್ತಾರೆ ಎಂದು ಕಟಕ ರಾಶಿಯವರು ಭಾವಿಸುತ್ತಾರೆ. ಐದನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ತಮ್ಮ ಶತ್ರುಗಳು ಎಂದು ಪರಿಗಣಿಸುವ ಎರಡು ರಾಶಿ ಚಿಹ್ನೆಗಳಲ್ಲಿ ವೃಷಭ ರಾಶಿಯು ಒಂದಾಗಿದೆ. ಏಕೆಂದರೆ ಅವರು ಯಾವುದೇ ಸರಿಯಾದ ಕಾರಣವಿಲ್ಲದೆ ಸಿಂಹರಾಶಿಯವರ ಮೇಲೆ ವಿಷಯಗಳನ್ನು ಹೇರುತ್ತಲೇ ಇರುತ್ತಾರೆ. ಮಿಥುನ ರಾಶಿಯು ಮತ್ತೊಂದು ಶತ್ರು ಚಿಹ್ನೆಯಾಗಿದೆ. ಏಕೆಂದರೆ ಅವರು ದ್ವಿಮುಖ ಸ್ವಭಾವದವರಾಗಿರುತ್ತಾರೆ ಮತ್ತು ಸಿಂಹರಾಶಿಯವರಿಗೆ ಸುಳ್ಳು ಹೇಳುತ್ತಾರೆ ಅಥವಾ ದ್ರೋಹ ಮಾಡುತ್ತಾರೆ. ಆರನೇ ರಾಶಿ ಕನ್ಯಾ ರಾಶಿ. ಸಿಂಹರಾಶಿಯವರು ಸಾಮಾನ್ಯವಾಗಿ ಕನ್ಯಾ ರಾಶಿಯವರ ಶತ್ರುಗಳಾಗಿರುತ್ತಾರೆ. ಸಿಂಹರಾಶಿಯವರು ಬಹಳಷ್ಟು ವಿಷಯಗಳನ್ನು ಮರೆಮಾಚುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಮತ್ತು ಕನ್ಯಾ ರಾಶಿಯವರಿಗೆ ಏನನ್ನೂ ಸರಿಯಾಗಿ ಅಥವಾ ಸ್ಪಷ್ಟವಾಗಿ ಹೇಳುವುದಿಲ್ಲ. ಇದು ಅವರನ್ನು ಕೆರಳಿಸುತ್ತದೆ. ಜೊತೆಗೆ ಸಿಂಹರಾಶಿಯವರು ಕನ್ಯಾ ರಾಶಿಯವರನ್ನು ನಿಯಂತ್ರಿಸಲು ಕಷ್ಟ ಮತ್ತು ಅಸಾಧ್ಯವಾಗಿಸುತ್ತಾರೆ. ಏಳನೇ ರಾಶಿ ತುಲಾ ರಾಶಿ. ಕುಂಭರಾಶಿಯನ್ನು ಹೆಚ್ಚಾಗಿ ತುಲಾ ರಾಶಿಯ ಶತ್ರು ರಾಶಿ ಎಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ಕಾರಣವೆಂದರೆ ಒಬ್ಬರು ಇನ್ನೊಬ್ಬರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಕುಂಭ ರಾಶಿಯವರು ತುಲಾ ರಾಶಿಯವರನ್ನು ನಿಯಂತ್ರಿಸಲು ಮತ್ತು ಅವರನ್ನು ತಮ್ಮ ಕೈಗೊಂಬೆಯನ್ನಾಗಿ ಮಾಡಲು ಮಾತ್ರ ಬಯಸುತ್ತಾರೆ ಎಂದು ತುಲಾ ರಾಶಿಯವರು ಭಾವಿಸುತ್ತಾರೆ. ಇನ್ನು ಎಂಟನೆಯದಾಗಿ ವೃಶ್ಚಿಕ ರಾಶಿ. ಮೀನರಾಶಿಯವರನ್ನು ವೃಶ್ಚಿಕ ರಾಶಿಯವರ ಶತ್ರುಗಳು ಎಂದು ಹೇಳಲಾಗುತ್ತದೆ. ಏಕೆಂದರೆ ಮೀನರಾಶಿಯವರು ಎಂದಿಗೂ ಸಹಿಸಲಾಗದ ಬಹಳಷ್ಟು ಸುಳ್ಳು ಹೇಳುತ್ತಾರೆ. ಮೀನರಾಶಿಯ ಜನರು ತಮ್ಮೊಂದಿಗೆ ಮೋಸದಾಟಗಳನ್ನು ಆಡುತ್ತಿದ್ದಾರೆ ಅಥವಾ ಇವರ ಭಾವನೆಗಳೊಂದಿಗೆ ಆಟವಾಡುತ್ತಿದ್ದಾರೆ ಎಂದು ವೃಶ್ಚಿಕ ರಾಶಿಯವರು ಭಾವಿಸುತ್ತಾರೆ.
ಇನ್ನು 9ನೇ ರಾಶಿ ಧನುರಾಶಿ. ಧನುರಾಶಿಯವರು ತಮ್ಮ ಶತ್ರುಗಳೆಂದು ಪರಿಗಣಿಸುವ ಏಕೈಕ ರಾಶಿ ಚಿಹ್ನೆ ಎಂದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಧನುರಾಶಿಯವರನ್ನು ಎಲ್ಲ ವಿಷಯಗಳಲ್ಲಿಯೂ ಸುಳಿಸುವುದು ಇದಕ್ಕೆ ಮುಖ್ಯ ಕಾರಣ. ಅವರು ಧನುರಾಶಿಯವರನ್ನು ನಿಯಂತ್ರಿಸಲು ಮತ್ತು ತಾವು ಹೇಳಿದಂತೆ ಇವರು ಕೇಳಬೇಕೆಂದು ಬಯಸುತ್ತಾರೆ. ಇನ್ನು 10ನೇದಾಗಿ ಮಕರ ರಾಶಿ. ಸಾಮಾನ್ಯವಾಗಿ ಮಕರ ರಾಶಿಯವರ ಶತ್ರುಗಳೆಂದು ಪರಿಗಣಿಸಲಾಗುವ ರಾಶಿ ಚಿಹ್ನೆಗಳೆಂದರೆ ಕುಂಭ, ಸಿಂಹ ಮತ್ತು ಮಿಥುನ ರಾಶಿ. ಏಕೆಂದರೆ ಈ ಮೂರು ರಾಶಿಯವರು ತಮಗೆ ಇಷ್ಟ ಬಂದಂತೆ ಅಥವಾ ತಮಗೆ ತೋಚಿದಂತೆ ವರ್ತಿಸುತ್ತಾರೆ. ಇದು ಮಕರ ರಾಶಿಯವರಿಗೆ ದುಃಖವನ್ನುಂಟು ಮಾಡುತ್ತದೆ. ಇನ್ನು 11ನೇ ರಾಶಿ ಕುಂಭರಾಶಿ. ಮೀನ ಮತ್ತು ಧನುರ್ರಾಶಿಯನ್ನು ಕುಂಭರಾಶಿಯ ಶತ್ರುಗಳು ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಮೀನರಾಶಿಯವರು ನೇರ ಉತ್ತರಗಳನ್ನು ನಿರೀಕ್ಷಿಸುತ್ತಾರೆ. ಅದನ್ನು ಕುಂಭರಾಶಿಯವರು ಹೆಚ್ಚಾಗಿ ನೀಡಲು ನಿರಾಕರಿಸುತ್ತಾರೆ ಮತ್ತು ಧನುರ್ರಾಶಿಯವರು ಕುಂಭರಾಶಿಯವರಿಗೆ ಹೆಚ್ಚು ಗಮನ ನೀಡುವುದಿಲ್ಲ. ಇದು ಅವರಿಗೆ ನಿರಾಶೆಯನ್ನುಂಟು ಮಾಡುತ್ತದೆ. ಇನ್ನು ಕೊನೆಯ ಮತ್ತು 12ನೇ ರಾಶಿ ಮೀನರಾಶಿ. ಮಕರ, ಸಿಂಹ ಮತ್ತು ತುಲಾ ರಾಶಿಯವರು ಸಾಮಾನ್ಯವಾಗಿ ಮೀನರಾಶಿಯವರ ಶತ್ರುಗಳು ಎಂದು ಹೇಳಲಾಗುತ್ತದೆ. ಏಕೆಂದರೆ ಅವರು ಹೆಚ್ಚು ಹಣವನ್ನು ಗಳಿಸಬೇಕೆಂದಿರುವ ಮನಸ್ಸಿನವರು ಮತ್ತು ಆಯ್ಕೆಯನ್ನು ನೀಡಿದರೆ ಭಾವನೆಗಳಿಗಿಂತ ಹಣವನ್ನು ಆಯ್ಕೆ ಮಾಡುತ್ತಾರೆ. ಈ ಮನೋಭಾವವು ಮೀನರಾಶಿಯವರಿಗೆ ಇಷ್ಟವಾಗುವುದಿಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.